ಯಾರೆಲ್ಲ ನಮ್ಮ ಒಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇನ್ನೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ 1,000 ಸಬ್ಸ್ಕ್ರೈಬರ್ಸ್ 4,000 ಪಬ್ಲಿಕ್ ವಾಚ್ ಅವರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ಈ ಒಂದು ವಿಡಿಯೋ ನೋಡ್ತಾರೆ. ಜಸ್ಟ್ ಏನಿಲ್ಲ, ಕೇವಲ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ 2 ಟ್ರಿಕ್ಸ್ ಹೇಳ್ತೀನಿ. ಜಸ್ಟ್ ಈ 2 ಟ್ರಿಕ್ಸ್ ಮೂಲಕ ಈಸಿಯಾಗಿ ನೀವು 15 ದಿನದಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್, ಅದು ಪಬ್ಲಿಕ್ ವಾಚ್ ಅವರ್ಸ್ ಆರಾಮಾಗಿ ಈಸಿಯಾಗಿ ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಕಂಪ್ಲೀಟ್ ಮಾಡೋದು ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ನಿಮಗೆಲ್ಲರಿಗೂ ಕೂಡ ಅನಿಸ್ತಿರ್ಬೋದು, ಎಲ್ಲ ಈ ವಿಡಿಯೋ ನೋಡಿ ಪ್ರತಿಯೊಬ್ಬರು ಡೌಟ್ ಆಗಿರುತ್ತೆ. ಏನಪ್ಪ ಬ್ರದರ್, ನಾವು 1 ವರ್ಷದಿಂದ ಕಷ್ಟಪಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ವಿ, ಆದರೂ ಕೂಡ ಕಂಪ್ಲೀಟ್ ಆಗಿಲ್ಲ. ಆದರೂ ಜಸ್ಟ್ ನೀವು ಕೇವಲ 15 ದಿನದಲ್ಲಿ ಕಂಪ್ಲೀಟ್ ಮಾಡೋದು ಅಂತ ಹೇಳ್ತಾರೆ. 100% ಮಾಡ್ಬೋದು. ಅದು ಯಾವ ರೀತಿ ಜಸ್ಟ್ ಇವು 2 ಟ್ರಿಕ್ಸ್ ಮೂಲಕ ಈಸಿಯಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂದರೆ ಇದರಲ್ಲಿ 2 ದಾರಿ ಇದೆ. ಒಂದು ಸ್ಟೇಟ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಶಾರ್ಟ್ಕಟ್ ಮೂಲಕ ಇದೆ. ಅವು 2 ದಾರಿ ಹೇಳ್ತೇನೆ ನಾನು ನಿಮಗೆ. 2 ದಾರಿ ಮೂಲಕ ನೀವು ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋದು. ಅದು 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಅಂತ ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಆಯಿತಾ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ಮೊದಲನೇ ಹೇಳ್ಬಿಡ್ತೀನಿ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ, ಈ ರೀತಿ ವಿಡಿಯೋ ಮಾಡಬಾರ್ದು. ಆದ್ಬಿಟ್ಟು ನಾವು ವಿಡಿಯೋ ಯಾವುದಕ್ಕೋಸ್ಕರ ಮಾಡ್ತಾಯಿದ್ದೀನಿ, ನಾನು ಕೂಡ ಕಷ್ಟಪಟ್ಟು ಬಂದಿದ್ದೀನಿ. ಆ ಒಂದು ಜಾಗದಲ್ಲಿ ಇದ್ದೀನಿ, ನಾನು ಕೂಡ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀನಿ. ಆ ಕಷ್ಟ ಏನು ಅಂತ ಗೊತ್ತು ನನಗೆ, ಅದಕ್ಕೋಸ್ಕರ ಹೇಳ್ತೇನೆ. ಯಾಕಂದ್ರೆ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಸಬ್ಸ್ಕ್ರೈಬರ್ಸು ವಾಚ್ ಟೈಮ್ ಜಸ್ಟ್ ಮೌಂಟೇಶನ್ 1 ವರ್ಷ ಕಂಪ್ಲೀಟ್ ಆಗೋಕ್ಕೆ ಬಂದಿರುತ್ತೆ, ಆದರೂ ಕೂಡ ಇನ್ನೂ ಕಂಪ್ಲೀಟ್ ಆಗಿರಲ್ಲ. ಹತ್ತಿರದಲ್ಲಿ ಇದ್ದಿರ್ತಾರೆ, ಕಂಪ್ಲೀಟ್ ಆಗಿರಲ್ಲ, ತುಂಬ ಬೇಜಾರಾಗ್ತಿರ್ತಾರೆ. ಅದಕ್ಕೋಸ್ಕರ ನಿಮಗೆ ಒಂದು ಮೋಟಿವೇಶನ್ ಆಗಲಿ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಅಂತ ಪ್ಲೀಸ್ ಕೆಲಸ ಬಯಸಬೇಕಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ರೀತಿ ಮರಿಬೇಡ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಬಂದ್ಬಿಟ್ಟು ನಾನು ನಿಮಗೆ ಈ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಈ 2 ಟ್ರಿಕ್ಸ್ ಇದೆ. ಈ 2 ಟ್ರಿಕ್ಸ್ಗಿಂತ ಮುಂಚೆ ನಾನು ನಿಮಗೆ ಮತ್ತೊಂದು ಹೇಳ್ಬಿಡ್ತೀನಿ. ಏನಪ್ಪ, ನಾನು ನಿಮಗೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಏನಂದ್ರೆ, ಒಂದು ಸ್ಟೇಟ್ ದಾರಿ ಇದೆ, ಸೆಕೆಂಡ್ ಬಿಟ್ಟು ಶಾರ್ಟ್ಕಟ್ ಮೂಲಕ ಹೋಗುವಂಥ ದಾರಿ ಇದೆ. ಇವು 2 ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದರಲ್ಲಿ ಮೊದಲನೇ ದಾರಿ ಬಂದ್ಬಿಟ್ಟು ಸ್ಟೇಟ್ ದಾರಿ ಅಂತ ಬಂದ್ಬಿಟ್ಟು, ಸ್ಟೇಟ್ ದಾರಿ ಅಂದರೆ ಹೇಳ್ಬೇಕ್ರೆ ಈ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ತುಂಬ ಸಿಂಪಲ್ ಕ್ಲಿಯರ್ ಆಗುತ್ತೆ. ನಾನು ನಿಮಗೆ ಈ ಕೆಲವೊಂದಷ್ಟು ಟಿಪ್ಸ್ ಇದೆ, ಅದ್ರ ಮೂಲಕ ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂದರೆ, ಈ ಸ್ಟೇಟ್ ದಾರಿ ಅಂದರೆ ಇದು ನೀವು ಶ್ರಮಪಟ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಕಂಪ್ಲೀಟ್ ಮಾಡೋದು. ಈ ಶಾರ್ಟ್ಕಟ್ ದಾರಿ ಅಂದರೆ ಅದಕ್ಕೊಂದು ಟ್ರಿಕ್ಸ್ ಇದೆ. ಆ ಟ್ರಿಕ್ಸ್ ಮೂಲಕ ಡೈರೆಕ್ಟ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬಿಡೋದು ಯೂಟ್ಯೂಬ್ನಲ್ಲಿ, ನಿಮ್ಗೆ ಗೊತ್ತಿರಲಿ. ಈಗ ನಾನು ನಿಮಗೆ ಮೊದಲನೇ ಸ್ಟೇಟ್ ದಾರಿ ಹೇಳ್ಬಿಡ್ತೀನಿ. ಮೊದಲನೇ ದಾರಿ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ತುಂಬ ಸಿಂಪಲ್. ನೀವು ಪ್ರತಿದಿನ ಅನ್ನೋದು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಅದು ಸರಿಯಾದ ಪ್ರೊಸೀಜರ್ನಿಂದ ವೀಡಿಯೋ ಅಪ್ಲೋಡ್ ಮಾಡಬೇಕು, ಆವಾಗ ಆಗುತ್ತೆ. ಮತ್ತು ನೀವು ನೋಡ್ಕೊ, ಪ್ರತಿ ವೀಡಿಯೋ ಟ್ರೆಂಡಿಂಗ್ ಟಾಪಿಕ್ ಮೇಲ್ಗಡೆ ವೀಡಿಯೋ ಮಾಡಬೇಕು. ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡಿದಾರೆ ಅಂತ ತಕ್ಷಣ ಆ ವಿಡಿಯೋ ತೊಗೊಂಡು ನೀವು ವೀಡಿಯೋ ಮಾಡಿದರೆ ಯಾವುದೇ ರೀತಿ ಗ್ರೋ ಆಗೋಲ್ಲ. ಯಾಕಂದರೆ ಈಗಿನ ದಿನದಲ್ಲಿ ಯೂಟ್ಯೂಬ್ನಲ್ಲಿ ಕೂಡ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಮೊದಲಿಗೆ ಇತ್ತು, ಯಾರೂ ಇಲ್ಲ ಆಗಿದ್ರು ಅವಾಗ. ಅದರ ಬಟ್ ಇವಾಗ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಬರ್ತಾಯಿದ್ದಾರೆ. ದಿನಕ್ಕೆ ಬರಲಿ, ಅವ್ರಿಗೆ ಕೂಡ ಸಪೋರ್ಟ್ ಮಾಡೋಣ, ಅವರು ನಮಗೆ ಸಪೋರ್ಟ್ ಮಾಡಲಿ. ಆದರೆ ನೀವು ಏನು ಮಾಡಬೇಕು, ಟ್ರೆಂಡಿಂಗ್ ಟಾಪಿಕ್ ಮೇಲೆಗಡೆ ವೀಡಿಯೋ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಾನು ನಿಮಗೆ ಹೇಳೋದು ಏನಪ್ಪ ಅಂದರೆ, ಈ ಸ್ಟೇಟ್ ದಾರಿ ಅಂದರೆ ಏನೂ ಇಲ್ಲ. ನನಗೆ ಕೆಲವೊಂದಷ್ಟು ಹೇಳ್ತೇನೆ, ಅದರ ನಂತರ ನಾನು ನಿಮಗೆ ಶಾರ್ಟ್ಕಟ್ ಹೇಳ್ತೇನೆ. ಆ ಶಾರ್ಟ್ಕಟ್ಟಲ್ಲೇ ಬರೋದು 2 ಟ್ರಿಕ್ಸ್. ಏನಪ್ಪ ಅಂದರೆ, ನೀವು ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸಲ್ಲೇ ಆಗಿರ್ಬೋದು, ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಮೇಲೆ ಯಾವುದೇ ಕಾರಣಕ್ಕೂ ಫೋಕಸ್ ಮಾಡಿಬಿಡಿ. ಅದ್ರ ಮೇಲೆ ಮೈಂಡ್ ನೀವು ಡೈವರ್ಟ್ ಮಾಡಬೇಡಿ, ಫೋಕಸ್ ಮಾಡಬೇಡಿ. ಯಾಕಪ್ಪ ಹೇಳ್ತಂದ್ರೆ, ನಿಮಗೆ ಅದರ ಮೇಲೆ ಫೋಕಸ್ ಮಾಡೋ ಕಾರಣದಿಂದ ಏನಂತೆ, ತಲೆ ಮೇಲೆ ಪ್ರೆಷರ್ ಕೊಂಡಿರುತ್ತೆ. ತಲೆ ಮೇಲೆ ಪ್ರೆಷರ್ ಕೊಂಡಿರೋದಂದ್ರೆ ನೀವು ಏನು ಮಾಡ್ತೀರಾ, 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು, ಯಾವ ಟಾಪಿಕ್ ವೀಡಿಯೋ ಮಾಡೋದು, ಹೆಂಗೆ ಮಾಡೋದು ತುಂಬ ಕಷ್ಟ. ಅದು ಮಾಡ್ತಾ ಬೇರೆ ಏನೋ ಮಾಡಿಬಿಡ್ತೀರಿ ನೀವು. ಆ ಒಂದು ಟೆನ್ಷನಲ್ಲಿ ನಿಮಗೆ ಮೈಂಡ್ ಇದಾಗಿಬಿಡುತ್ತೆ, ಬ್ಲಾಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಮೊದಲನೇದಾಗಿ ಹೇಳೋದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳೋದು, ನಾನು ನಿಮಗೆ ಎಲ್ಲರಿಗೂ ಕೂಡ ಸಜೆಷನ್ ಮಾಡೋದು ಏನಪ್ಪ, ನಾವು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಜೀವನ ಪೂರ್ತಿ ನಾನು ಕೂಡ ಯೂಟ್ಯೂಬಲ್ಲಿ ಇಲ್ಲಿವರೆಗೆ ಬಂದಿದ್ದೀನಿ. ಹೇಳ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಅಂದರೆ ಯಾವುದೇ ರೀತಿ ಪ್ರೆಷರ್ ತೊಗೋಬೇಡಿ. ನಿಮ್ಮ ಫೋಕಸ್ ಏನಿರಬೇಕು, ಮೇನ್ ನಿಮ್ಮ ಟಾರ್ಗೆಟ್ ಅನ್ಬೇಕು, ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ಕೊಳ್ಳೋದು. ಯಾವ ಕಂಟೆಂಟ್ ವೀಡಿಯೋ ಮಾಡ್ಬೇಕು ಅದೊಂದೇ ಫೋಕಸ್ ಮಾಡ್ಬೇಕು. ಈ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ನೋಡೋಕೆ ಹೋಗ್ಬಿಡಿ, ಅದು ಆಟೋಮೆಟಿಕ್ ಕಂಪ್ಲೀಟ್ ಆಗಿರುತ್ತೆ. ನೀವು ಬೇಡ ಅಂದ್ರೂ ಬಂದಿರುತ್ತೆ, ಬೇಡ ಅಂದ್ರೂ ಕೂಡ ಬರುತ್ತೆ. ಜಸ್ಟ್ ಈಗ ನಾನು ಒಂದು ವೀಡಿಯೋಗೆ ಮ್ಯಾಕ್ಸಿಮಮ್ ಒಂದು ವೀಡಿಯೋ ಬೇಡ, ಒಂದು ಪ್ರತಿ ತಿಂಗಳು ನಾನು ಮ್ಯಾಕ್ಸಿಮಮ್ ಬಿಟ್ಟು 5,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಮೊದಲಿಗೆ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕೆ ಕಷ್ಟಪಟ್ಟಿದ್ದೇನೆ, ಅದ್ರ ಬಟ್ ಇವಾಗ ಜಸ್ಟ್ ಒಂದು ತಿಂಗಳು 5,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಈ ರೀತಿ ನಿಮ್ಮದು ಆಗ್ಬೇಕಂದ್ರೆ ನೀವೇನು ನೋಡ್ಕೊ, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು. ಮೈಂಡ್ ಮೇಲೆ ಯಾವುದೇ ರೀತಿ ಫೋಕಸ್ ಇರಬಾರ್ದು. ಮತ್ತು ಟಾಪಿಕ್ ಮೇನ್ ಇಂಪಾರ್ಟೆಂಟ್. ಟಾಪಿಕ್ಕು ನೀವು ಮಾತಾಡೋಂಥ ಸ್ಟೈಲೇ ಆಗಿರ್ಬೋದು, ಜನರಿಗೆ ಯಾವ ರೀತಿ ನೀವು ಮುಟ್ಟಿಸ್ತೀರ ಇನ್ಫಾರ್ಮೇಷನ್ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ಇದು ಮೇನ್ ಇಂಪಾರ್ಟೆಂಟ್. ಇದು ಬಂದ್ಬಿಟ್ಟು ಮೊದಲನೇ ದಾರಿ. ಈ ದಾರಿ ಹೇಳ್ಬೇಕಾದ್ರೆ ಯಾವುದೇ ರೀತಿ ಇಲ್ಲ, ಇದಕ್ಕೆ ಸ್ಟ್ರಗಲ್ ಪಡಬೇಕು, ಪ್ರತಿದಿನ ಕಷ್ಟಪಡಬೇಕು, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು. ಆಟೋಮೆಟಿಕ್ ನೀವು ಈ ದಾರಿಯಿಂದ ಕಂಪ್ಲೀಟ್ ಆಗುತ್ತೆ. ಇದು ಬಂದ್ಬಿಟ್ಟು ಮೊದಲನೇ ದಾರಿ. ಇನ್ನು ಬಂದ್ಬಿಟ್ಟು ಸೆಕೆಂಡ್ ಹೇಳಿದ್ನಲ್ಲ, ತುಂಬ ಜನ ಇದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ದಾರೆ. ಬ್ರದರ್ ಅದೆಲ್ಲ ಬಿಟ್ಬಿಡಿ, ಅದೆಲ್ಲ ನಾವು ಮಾಡಿದ್ವಿ, ಟ್ರೈ ಆಗಲಿಲ್ಲ. ಸೆಕೆಂಡ್ ದಾರಿ ಅಂದರೆ ಶಾರ್ಟ್ಕಟ್ ಅಂದರೆ ಯಾವ ರೀತಿ ಅಂದರೆ, ಇದರಲ್ಲಿ 2 ಸ್ಟೆಪ್ ಬರುತ್ತೆ. ಏನಿಲ್ಲ ಅಂದರೆ 2 ಸ್ಟೆಪ್ ಅಲ್ಲ, 2 ಟ್ರಿಕ್ಸ್ ಬರುತ್ತೆ. ಏನಿಲ್ಲ, ಮೊದಲು ನಮಗೆ ಇದರಲ್ಲಿ 2 ಟ್ರಿಕ್ಸ್ ಬರುತ್ತೆ. ಒಂದು ಟ್ರಿಕ್ಸ್ನಿಂದ ನೀವು
1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಸೆಕೆಂಡ್ ಟ್ರಿಕ್ಸ್ನಿಂದ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಇದರಲ್ಲಿ ಶಾರ್ಟ್ಕಟ್ ಅಂದರೆ ಯಾವ ರೀತಿ ಅಂದರೆ ಅದು ನೀವೇ ಶಾರ್ಟ್ಕಟ್ ಮೂಲಕ ಕಂಪ್ಲೀಟ್ ಮಾಡ್ಕೊಂಡ್ಬಿಡೋದು. ಅದು ಯಾವ ರೀತಿ ಅಂತ ಹೇಳ್ತೀನಿ. ಇದರಲ್ಲಿ ಮೊದಲನೇ ಟ್ರಿಕ್ಸ್ ಹೇಳ್ತೀನಿ. ಈ ಸೆಕೆಂಡ್ ದಾರಿಯಲ್ಲಿ ಬಂದ್ಬಿಟ್ಟು ಮೊದಲನೇ ಟ್ರಿಕ್ಸ್ ಬಂದ್ಬಿಟ್ಟು ಏನಪ್ಪ, ಈಗ 1,000 ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು, ಅದು 15 ದಿನದಲ್ಲಿ ಯಾವ ರೀತಿ ಅಂತ ಹೇಳ್ತೀನಿ. ಅದರ ನಂತರ ಬಿಟ್ಟು 4,000 ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ಹೇಳ್ತೀನಿ. ಈಗ ಬಂದ್ಬಿಟ್ಟು 1,000 ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂದರೆ ತುಂಬ ಸಿಂಪಲ್. ನಾನು ಮೊಬೈಲ್ ಸ್ಕ್ರೀನ್ ಮೂಲಕನೇ ತೋರಿಸ್ಕೊಡ್ತೀನಿ. ಜಸ್ಟ್ ವೇಟು, ನೀವು 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಯಾವ ರೀತಿ ಮಾಡಿದ್ರೆ ಏನು ಮಾಡೋಂಗಿಲ್ಲ. ಜಸ್ಟ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡಿ, ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ. ಈ ಒಂದು ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಮಾಡಿ. ಯಾವುದೇ ರೀತಿ ಜೆನ್ಯೂನ್ ಸಬ್ಸ್ಕ್ರೈಬರ್ಸನ್ನು ಇಲ್ಲಿ ಆ ವೆಬ್ಸೈಟ್ ಹೇಳ್ತಲ್ಲ ಜೆನ್ಯೂನು ಏನು ಮಾಡಿ, ಮೊದಲು ಮಟ್ಟು ನೀವು ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ನಾನು ಏನು ಮಾಡ್ತೀನಿ, ಕ್ರೋಮಲ್ಲಿ ಯೂಟ್ಯೂಬ್ ಓಪನ್ ಮಾಡ್ತೀನಿ. ಓಕೆ, ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ನೀವು ಕೂಡ ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಿದ್ರೆ ಸ್ಟೋರೇಜ್ ಹೆಚ್ಚಾಗಿ ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡಿ, ನಿಮ್ಮ ಚಾನಲ್ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ ಏನಿದೆಲ್ಲ ಚಾನಲ್ ಓಪನ್ ಮಾಡ್ಕೊಳ್ಳಿ. ಚಾನಲ್ ಓಪನ್ ಮಾಡಿದ ತಕ್ಷಣ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಏನಿದೆ ಲಿಂಕು, ಈ ಲಿಂಕ್ ಕಾಪಿ ಮಾಡ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್, ನೀವು ಚಾನಲ್ ಏನು ಲಿಂಕ್ ಇದೆಯಲ್ಲ ಜಸ್ಟ್ ಈ ಲಿಂಕ್ ಕಾಪಿ ಮಾಡ್ಕೊಳ್ಳಿ. ಈ ಲಿಂಕ್ ಕಾಪಿ ಮಾಡ್ಕೊಂಡ ತಕ್ಷಣ ನೀವು ಏನು ಮಾಡ್ಕೊಂಡು ನಾನು ನಿಮಗೆ ಹೇಳ್ತೇನೆ. ಜಸ್ಟ್ ಮೊದಲು ಮುಟ್ಟು ನೀವು ಈ ಚಾನಲ್ ವೀಡಿಯೋ ಲಿಂಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇದನ್ನು ಕಾಪಿ ಮಾಡ್ಕೊಳ್ಳಿ. ವೀಡಿಯೋ ಲಿಂಕ್ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಚಾನಲ್ ಆಗಿರ್ಬೋದು, ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ನಾನು ಏನು ಮಾಡ್ತೀನಿ, ಈಗ ಆ್ಯಕ್ಚುಲಿ ಮುಟ್ಟಿದ್ದು ವರ್ಕ್ ಆಗ್ತಾಯಿಲ್ಲ, ಕ್ರೋಮಲ್ಲೇ ವರ್ಕ್ ಆಗ್ತಾಯಿಲ್ಲ. ಜಸ್ಟ್ ನೀವೇನು ಮಾಡಿ, ಈ ಚಾನಲ್ ಲಿಂಕ್ ಅನ್ನೋದು ಕಾಪಿ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಹೇಳ್ತಾನೆ, ಈ ಚಾನಲ್ ಲಿಂಕ್ ಏನಿದೆಲ್ಲ ಇದನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ ತಕ್ಷಣ ನೀವು ಏನು ಬೇಕಾದ ಮೇನ್ ಇಂಪಾರ್ಟೆಂಟ್ ನೀವು ಮಾಡಬೇಕಾದ ಕೆಲಸ ಏನು ಅಂದರೆ ಜಸ್ಟ್ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ತಕ್ಷಣ ನೀವು ಏನು ಮಾಡಿ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ ಪ್ರತಿಯೊಬ್ಬರ ಹತ್ರ ಮೊಬೈಲ್ ಇದ್ದವ್ರ ಹತ್ರ ಟೆಲಿಗ್ರಾಮ್ ಅನ್ನೋದು ಇದೆ. ನೀವೇನು ಮಾಡ್ಕೊ, ನನ್ನೊಂದು ವಿಡಿಯೋ ಕೆಳಗಡೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಆ ಗ್ರೂಪ್ ಇದೆ. ಆ ಗ್ರೂಪ್ ನಂದಿದೆ, ಇನ್ನೊಬ್ರದ್ದು ಯಾರೂ ಇಲ್ಲ. ಮೇನ್ ಇಂಪಾರ್ಟೆಂಟ್ ಆ ಗ್ರೂಪ್ ಓಪನ್ ಮಾಡ್ಕೊಳ್ಳಿ. ಆ ಓಪನ್ ಮಾಡಿದ ತಕ್ಷಣ ನನ್ನ ಗ್ರೂಪ್ ಇದೆ ಮೇನ್ ಇಂಪಾರ್ಟೆಂಟ್. ಇದರಲ್ಲಿ ಬಂದ್ಬಿಟ್ಟು 2,000 ಜನ ಇದ್ದಾರೆ. 2,015 ಅಂದರೆ 2,015 ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ರು, ಒಂದು ಕುಟುಂಬ ಇದೆ. ಇದರಲ್ಲಿ ಇದ್ದಂಥ ಪ್ರತಿಯೊಬ್ಬರು ಕೂಡ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್, ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್. ಬೇರೆ ಬೇರೆ ಕ್ಯಾಟಗರಿ ಆಗಿರ್ಬೋದು, ಎಲ್ಲರೂ ಕೂಡ ಯೂಟ್ಯೂಬ್ ಕ್ರಿಯೇಟರ್ಸ್. ಮೇನ್ ಇಂಪಾರ್ಟೆಂಟ್ ಇರ್ತಾನೆ. ಇದರಲ್ಲಿ ನೀವು ಮಾಡಬೇಕಾದ ಕೆಲಸ ಏನಂದ್ರೆ ತುಂಬ ಸಿಂಪಲ್, ಕ್ಲಿಯರ್ಗೆ ಹೇಳ್ಬೇಕ್ರೆ, ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ಅಲ್ಲಿ ಏನಿದೆ ಚಾನಲ್ ಲಿಂಕ್ ಅದನ್ನು ಕಾಪಿ ಮಾಡ್ಕೊಂಡು ಜಸ್ಟ್ ಇದರಲ್ಲಿ ಏನು ಮಾಡೋದು, ಇಲ್ಲಿ ನೀವು ಏನು ಮಾಡ್ಕೋ, ತುಂಬ ಸಿಂಪಲ್, ಏನೂ ಮಾಡೋಂಗಿಲ್ಲ. ಇದರಲ್ಲಿ ಇದ್ದಂಥ ಪ್ರತಿಯೊಬ್ಬರು ಕೂಡ 2,000 ಅಂದರೆ 2,000 ಮೆಂಬರ್ಸ್ ಎಲ್ಲ ಜೆನ್ಯೂನ್ ಮೆಂಬರ್ಸ್, ಎಲ್ಲ ಕೂಡ ನನ್ನ ಫ್ಯಾಮಿಲಿ ಮೆಂಬರ್ಸ್, ನಾನು ಇಷ್ಟಪಟ್ಟು ಬಂದವರೇ. ಆ್ಯಕ್ಚುಲಿ ಮುಟ್ಟಿ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್, ಇವ್ರದ್ದು ಎಲ್ಲರೂ ಚಾನಲ್ ಇದೆ. ನೀವು ಮಾಡಬೇಕಾದ ಕೆಲಸ ಏನು ಮಾಡೋಲ್ಲ, ಜಸ್ಟ್ ನಿಮ್ಮ ಚಾನಲ್ ಲಿಂಕ್ ಕಾಪಿ ಮಾಡ್ಕೊಂಡು ತಕ್ಷಣ ನೀವು ಏನೇನು ಮಾಡ್ಕೋ, ಇದರಲ್ಲಿ ಇದ್ದಂಥ ವ್ಯಕ್ತಿಗಳು ಏನಿದಾರಲ್ಲ, ಇದರಲ್ಲಿ ಏನಿದಾರಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್, ಅವ್ರಿಗೆ ಏನು ಮಾಡ್ಕೋ, ನೀವು ಮೆಸೇಜ್ ಮಾಡಬೇಕು. ಮೆಸೇಜ್ ಏನಂತ ಮಾಡಬೇಕು, ಜಸ್ಟ್ ಏನು ಮಾಡೋಲ್ಲ, ಮೆಸೇಜ್ ಬಾಕ್ಸ್ ಓಪನ್ ಮಾಡಿ ಇಲ್ಲಿ ನೀವು ಮೆಸೇಜ್ ಮಾಡ್ಬೇಕು. ಏನಂತ, ಪ್ಲೀಸ್ ನೋಡಿ ಈ ರೀತಿ ಹಾಕಿ, ಬ್ರದರ್ ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಸ್ಕ್ರೀನ್ ಶಾಟ್ ಸೆಂಡ್ ಮೀ ಆ್ಯಂಡ್ ಯುವರ್ ಚಾನಲ್ ಲಿಂಕ್ ಸೆಂಡ್ ಅಂತ ಹಾಕಿ ಜಸ್ಟ್ ನೀವೇನು ಮಾಡಿ, ಈಗ ನಿಮ್ಮ ಚಾನಲ್ ಲಿಂಕ್ ಕಾಪಿ ಮಾಡಿದ್ರೆ ಅದನ್ನ ಏನು ಮಾಡಿ, ಜಸ್ಟ್ ಇಲ್ಲಿ ಪೇಸ್ಟ್ ಮಾಡಿ ಸೆಂಡ್ ಮಾಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಲ್ಲಿ ಲಿಂಕ್ ಕಳಿಸಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಅವರು ಯೂಟ್ಯೂಬ್ ಕ್ರಿಯೇಟರ್ಸ್, ಅವರು ಜೆನ್ಯೂನ್, ಯಾರೋ ರೀತಿ ಫೇಕ್ ಇಲ್ಲ. ಅವ್ರು ಏನು ಮಾಡ್ತಾರೆ, ನಿಮ್ಮ ಚಾನಲ್ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾರೆ. ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಅವ್ರು ಲಿಂಕ್ ಕಳಿಸ್ತಾರೆ. ಆವಾಗ ನೀವು ನೋಡ್ಕೊ, ನಿಮ್ಮ ಯೂಟ್ಯೂಬ್ ಚಾನಲ್ ನೀವು ಕೂಡ ಅವ್ರ ಚಾನಲ್ ಅಂದರೆ ಅವರು ಲಿಂಕ್ ಕಳಿಸಿದಂಥ ಚಾನಲ್ಗೆ ಅವ್ರಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಅವರ ಒಂದು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಏನು ಮಾಡೋದು, ಸ್ಕ್ರೀನ್ಶಾಟ್ ಸೆಂಡ್ ಮಾಡೋದು. ಅವರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ, ನೀವು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು. ಈ ರೀತಿ ಮಾಡಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಆದರೆ ಬಟ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತಾನೆ, ಈ ಗ್ರೂಪ್ ಮಾಡಿದ ನಾನು ಯಾವುದೋ ಕೆಟ್ಟದಗೋಸ್ಕರ ಮಾಡಿಲ್ಲ, ನಿಮಗೋಸ್ಕರ ಮಾಡಿದ್ದೀನಿ, ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಮ ಕಷ್ಟ ಏನಂತ ನನಗೆ ಗೊತ್ತು, ಅದಕ್ಕೋಸ್ಕರ ಹೇಳ್ತಾನೆ. ದಯವಿಟ್ಟು ಎಲ್ಲರಿಗೆ ಹೇಳ್ತಾನೆ, ನಾನು ಮಾಡೋ ಉದ್ದೇಶ ನಿಮಗೋಸ್ಕರ. ಯಾಕಂದರೆ 1,000 ಸಬ್ಸ್ಕ್ರೈಬರ್ಸ್ ಹತ್ತಿರದಲ್ಲಿ ಇದ್ದಿರ್ತಾರೆ, ಆದರೆ ಕಷ್ಟಪಡ್ತಿರ್ತಾರೆ, ಆಗ್ತಿರಲ್ಲ. ಅದಕ್ಕೋಸ್ಕರ ನಿಮಗೆಲ್ಲರಿಗೆ ಮತ್ತೊಮ್ಮೆ ಹೇಳ್ತದೇನೆ, ಎಲ್ಲರಿಗೆ ನೀವು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡೋದು, ಅವರು ನಿಮಗೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಅಂದರೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಆದರೆ ಬಟ್ ಪರ್ಮನೆಂಟಾಗಿ ದಯವಿಟ್ಟು ಇವಾಗ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡೋಕ್ಕೆ ನಾನು ನಿಮಗೆ ಎಲ್ಲರಿಗೂ ಒಂದು ರಿಕ್ವೆಸ್ಟು, ನೀವು ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ, ನೀವೇನು ದುಡ್ಡು ಕೊಡ್ತಲ್ಲ, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಏನಾದರೂ ಇಷ್ಟ ಆದರೆ ವಿಡಿಯೋ ನೋಡಿ, ಇಲ್ಲ ಅಂದರೆ ಬಿಟ್ಬಿಡಿ. ಆದರೆ ಬಟ್ ಅನ್ಸಬ್ಸ್ಕ್ರೈಬ್ ಮಾಡೋಕ್ಕೋಗ್ಬೇಡಿ. ಯಾಕಂದರೆ ನೀವು ಮಾಡೋವಂಥ ಒಂದೇ ಒಂದು ಸಬ್ಸ್ಕ್ರೈಬರ್ಸಿಂದ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಮೋಟಿವೇಶನ್ ಸಿಗುತ್ತೆ. ಯಾರು ಸಪೋರ್ಟ್ ಮಾಡಲ್ಲ ಈಗಿನ ದಿನದಲ್ಲಿ, ನಮಗೆ ನಾವೇ ಸಪೋರ್ಟ್ ಮಾಡ್ಕೊಳ್ಬೇಕು. ಯಾರು ಸಪೋರ್ಟ್ ಮಾಡಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ. ಕನ್ನಡ ಕ್ರಿಯೇಟರ್ಸ್ ಆಗಿರೋದು ಪ್ರತಿಯೊಬ್ಬರಿಗೆ ದಯವಿಟ್ಟು ನನ್ನ ಕಡೆಯಿಂದ ರಿಕ್ವೆಸ್ಟ್, ನನಗೊಬ್ಬರಿಗೆ ಅಲ್ಲ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡೋಕ್ಕಾಗಲಿಲ್ಲ, ನಿಮಗೂ ಕೂಡ ವೀಡಿಯೋ ಕ್ರಿಯೇಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೀವೇನು ಮಾಡಿ, ನಮ್ಮಂಥ ಕ್ರಿಯೇಟರ್ಸ್ ಚಿಕ್ಕದಿಂದ ಪ್ರೀತಿಯೊಂದೊಂದು ಕಮೆಂಟ್ ಹಾಕಿ. ಆ ಕಮೆಂಟಲ್ಲಿ ನಾವು ಖುಷಿಪಟ್ಟು ಮೋಟಿವೇಶನ್ ಸಿಗುತ್ತೆ.
ಇದು ಬಂದ್ಬಿಟ್ಟು ಈ ರೀತಿ ಟ್ರಿಕ್ಸ್. ಇದ್ರ ಬಗ್ಗೆ ಆಲ್ಮೋಸ್ಟ್ ನಾನು ವೀಡಿಯೋ ಕೂಡ ಮಾಡಿದ್ದೀನಿ, ನಿಮ್ಗೆ ಗೊತ್ತಿದೆ. ಏನಂದರೆ ಜಸ್ಟ್ ನೀವು ಟೆಲಿಗ್ರಾಮ್ನಿಂದ ಅವ್ರಿಗೆ ಸೆಂಡ್ ಮಾಡೋದು, ಅವ್ರು ನಿಮ್ಗೆ ಸೆಂಡ್ ಮಾಡ್ತಾರೆ ಚಾನಲ್, ಅವ್ರ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗೋದು, ನೀವು ಚಾನಲ್ ಅವ್ರು ಸಬ್ಸ್ಕ್ರೈಬ್ ಆಗೋದು, ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡೋಕೆ ಪರ್ಮನೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿ ನೀವು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಜಸ್ಟ್ ಟೋಟಲ್ ಇದರಲ್ಲಿ 2,000 ಇದ್ದಾರೆ. ಎಲ್ಲರೂ ಕೂಡ ಬರ್ತಾರೆ ಆನ್ಲೈನ್, ಜಸ್ಟ್ ಕೆಲಸದ ಮೇಲೆ ವರ್ಕ್ ಮೇಲೆ ಇದ್ದಿರ್ತಾರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್. ಅವ್ರು ಎಲ್ಲರೂ ಕೂಡ ನೀವು ಮೆಸೇಜ್ ಮಾಡಿ ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಜಸ್ಟ್ ನಿಮ್ಗೆ ಬೇಕಾಗಿದೆ ಎಷ್ಟು 1,000, ಅದರಲ್ಲಿ ಇದ್ದಿದ್ದು ಎಷ್ಟು 2,000 ರೂಪಾಯಿ ಮೆಂಬರ್ಸ್, ಅದರ ಜಸ್ಟ್ ನಿಮ್ಗೆ 1,000 ಸಿಗ್ತದೆ. ಅಂದರೆ 1,000 ಜನ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಅನ್ನೋದು ಕಂಪ್ಲೀಟ್ ಆಯಿತು. ಇದು ಬಂದ್ಬಿಟ್ಟು ಮೊದಲನೇ ಟ್ರಿಕ್ಸ್. ಇನ್ನು ಸೆಕೆಂಡ್ ಟ್ರಿಕ್ಸ್ ಬಂದ್ಬಿಟ್ಟು ವಾಚ್ ಟೈಮ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ವೇಟ್ ಮಾಡೋದೇನು ಇದೇ ಮೇನ್ ಇಂಪಾರ್ಟೆಂಟ್ ಹೇಳ್ತಾನೆ. ಮೊದಲು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೇನೆ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ವೇಟ್ ಮಾಡ್ತಿರೋದು ಇದೆ ಟ್ರಿಕ್ಸ್. ಏನಪ್ಪ 4,000 ವಾಚ್ ಅವರ್ಸ್. ಈ 1,000 ಸಬ್ಸ್ಕ್ರೈಬರ್ಸ್ ನಮ್ಮ ಫ್ರೆಂಡ್ಸು ಅಲ್ಲಿ ಇಲ್ಲಿ ಸೇರ್ ಮಾಡಿ ಕಂಪ್ಲೀಟ್ ಮಾಡ್ತೀವಿ. ಅದ್ರ ಬಟ್ ಈ 4,000 ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ಬ್ರದರ್, ಯಾವ ರೀತಿ ಕಂಪ್ಲೀಟ್ ಮಾಡೋದು? ಏನೂ ಇಲ್ಲ, ಇದು ಕೂಡ ಟ್ರಿಕ್ಸ್ ಇದೆ. ಸೆಕೆಂಡ್ ಅಂದರೆ ಬಂದ್ಬಿಟ್ಟಿದ್ದು ನಿಮಗೆ 4,000 ವಾಚ್ ಅವರ್ಸ್, ಪಬ್ಲಿಕ್ ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ತುಂಬ ಸಿಂಪಲ್. ಮೊದಲಿಗೆ ನಾನು ನಿಮಗೆ ಮೊದಲನೇ ಸ್ಟೆಪ್ಪಲ್ಲಿ ಹೇಳಿದೆ, ನೀವು ಕಷ್ಟಪಟ್ಟು ವೀಡಿಯೋ ಅಪ್ಲೋಡ್ ಮಾಡಿ ಏನೋ ಒಂದು ಲಕ್ ಚೇಂಜ್ ಆಯಿತು, ವೀಡಿಯೋ ವೈರಲ್ ಆಯ್ತು ಕಂಪ್ಲೀಟ್ ಆಗುತ್ತೆ, ಮಾನಿಟೇಷನ್ ಅನ್ನೋದು ಆಗುತ್ತೆ. ಆದ್ರೆ ಬಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳೋದು ಏನಂದ್ರೆ ನಿಮ್ಮ ಲಕ್ ಚೇಂಜ್ ಆಗಿ ಮಾನಿಟೇಷನ್ ಆನ್ ಆಗಿರ್ಬೋದು, ಆದ್ರೆ ಬಟ್ ಮುಂದೆ ಯಾವ ರೀತಿ ಟಾಪಿಕ್ ವೀಡಿಯೋ ಮಾಡೋದು ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಡಿಸೈಡ್ ಮಾಡ್ಕೊಳ್ಳಿ ಕಂಟೆಂಟು ಆ ನಂತರ ವೀಡಿಯೋ ಮಾಡಿ, ಅದೆಲ್ಲ ಬಿಟ್ಬಿಡೋಣ. ಸರಿ, ಈಗ ಕಂಪ್ಲೀಟ್ ಮಾಡೋದು ಯಾವ ರೀತಿ ಟ್ರಿಕ್ಸ್ ಹೇಳಿ. ಮೇನ್ ಇಂಪಾರ್ಟೆಂಟ್ ಯಾವ ರೀತಿ ಅಂದರೆ ತುಂಬ ಸಿಂಪಲ್. 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದ್ರೆ ಏನಂದರೆ ನೀವೇನು ಮಾಡಿ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಲಾಂಗ್ ವೀಡಿಯೋ ಯಾವುದಾದ್ರೂ ಒಂದು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಿ. ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಏನು ಮಾಡಿ, ನೀವು ನಿಮ್ಮ ಮೊಬೈಲ್ ತೊಗೋಬೇಡಿ, ಏನು ಮಾಡಿ ನಿಮ್ಮ ಫ್ರೆಂಡ್ ಮೊಬೈಲ್ ತೊಗೊಳ್ಳಿ. ಆ ಫ್ರೆಂಡ್ ಮೊಬೈಲ್ಗೆ ನಿಮ್ಮ ಇಂಟರ್ನೆಟ್ ಕೊಡೋಕೆ ಹೋಗ್ಬಿಡಿ. ಮತ್ತು ಅದ್ರ ಜೊತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನು ಇಮೇಲ್ ಐಡಿ ಇದಲ್ಲ, ಆ ಇಮೇಲ್ ಐಡಿ ನಿಮ್ಮ ಫ್ರೆಂಡ್ ಮೊಬೈಲ್ನಲ್ಲಿ ಇರಬಾರ್ದು ಅಷ್ಟೇ. ನಿಮ್ಮ ಚಾನಲ್ ಯಾವ ಒಂದು ಇಮೇಲ್ ಐಡಿ ಮೇಲೆ ಕ್ರಿಯೇಟ್ ಆಗಿದೆ, ಆ ಚಾನಲ್ ಇಮೇಲ್ ಐಡಿ ಆ ಒಂದು ನಿಮ್ಮ ಫ್ರೆಂಡ್ ಮೊಬೈಲಲ್ಲಿ ಇರಬಾರ್ದು. ನಿಮ್ಮ ಫ್ರೆಂಡ್ ಆಗಿರ್ಬೋದು, ಈಗ ಆಲ್ಮೋಸ್ಟ್ ಎಲ್ಲ ರೀತಿಯ ಮೊಬೈಲ್ ಇದೆ, ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಮನೆ ಫ್ಯಾಮಿಲಿ ಆಗಿರ್ಬೋದು, ಯಾರದೇ ಒಂದು ಮೊಬೈಲ್ ತೊಗೊಳ್ಳಿ. ಆ ಮೊಬೈಲ್ ತೊಗೊಂಡು ನಿಮ್ಮ ಇಂಟರ್ನೆಟ್ ಅವ್ರಿಗೆ ಕೊಡೋಕೆ ಹೋಗ್ಬಿಡಿ. ಜಸ್ಟ್ ಅವ್ರ ಇಂಟರ್ನೆಟ್ ಆನ್ ಮಾಡಿ. ಆನ್ ಮಾಡಿದ ತಕ್ಷಣ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ ವಿಡಿಯೋ ನೀವೇ ನೋಡೋದು. ಯಾವ ರೀತಿ ಅಂದರೆ ಎಕ್ಸಾಂಪಲ್ ನಾನು ತೋರಿಸ್ಬಿಡ್ತೇನೆ. ಜಸ್ಟ್ ವೇಟು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆಗೆ ನಂದು ಯೂಟ್ಯೂಬ್ ಬಂದಿಲ್ಲ, ನಾನು ನಿಮಗೆ ಕ್ರೋಮಲ್ಲಿ ತೋರಿಸ್ಬಿಡ್ತೀನಿ. ಜಸ್ಟ್ ಈಗ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಟೆಕಿಟ್ಸ್ ಅಂತಲ್ಲ, ನೀವು ಯೂಟ್ಯೂಬ್ನಲ್ಲಿ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಯೂಟ್ಯೂಬ್ನಲ್ಲಿ ನೀವು ಓಪನ್ ಮಾಡ್ಕೊಳ್ಳಿ. ನೀವು ಏನು ಮಾಡಿ, ಚಾನಲ್ ನೇಮ್ ಸರ್ಚ್ ಮಾಡ್ಕೊಬೇಡಿ. ಚಾನಲ್ ನೇಮ್ ಯಾವುದೇ ರೀತಿ ಕಾರಣಕ್ಕೂ ಸರ್ಚ್ ಮಾಡ್ಕೊಳ್ಳಿ. ನೀವು ಯಾವ ಟಾಪಿಕ್ ವೀಡಿಯೋ ಮಾಡಿದ್ರೆ ಆ ಟಾಪಿಕ್ ಸರ್ಚ್ ಮಾಡಿ. ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ ತಕ್ಷಣ ಮೇಲ್ಗಡೆ ನಿಮ್ಮ ವೀಡಿಯೋ ಬರುತ್ತಲ್ಲ, ಆ ವೀಡಿಯೋ ನೀವು ಏನಿದಲ್ಲ, ಜಸ್ಟ್ ನಾನು ಎಕ್ಸಾಂಪಲ್ ಈ ವಿಡಿಯೋ ಮಾಡ್ತೀನಿ. ಜಸ್ಟ್ ಇದನ್ನು ವಾಲ್ಯೂಮ್ ಆಫ್ ಮಾಡ್ತೀನಿ. ಓಕೆ, ವಿಡಿಯೋ ಆಫ್ ಮಾಡ್ತೀನಿ. ಈಗ ಈ ವಿಡಿಯೋ ಅದಲ್ಲ, ಜಸ್ಟ್ ಈ ವಿಡಿಯೋ ನಾನು ವಿಡಿಯೋ ಮಾಡಿದ್ದೀನಿ. ಜಸ್ಟ್ ಈ ಒಂದು ವಿಡಿಯೋ ಇದೆಲ್ಲ ನೀವೇನು ಮಾಡೋದು, ಪ್ಲೇ ಮಾಡಿ. ಸೊ ವಾಲ್ಯೂಮ್ ಅಪ್ ಡೌನ್ ಮಾಡೋದು, ವಿಡಿಯೋ ಪ್ಲೇ ಮಾಡಿ ಬಿಟ್ಬಿಡೋದು. ಇದು ಜಸ್ಟ್ ಎಷ್ಟು 11 ನಿಮಿಷ ಇದೆ. 11 ನಿಮಿಷ ವಿಡಿಯೋ ಜಸ್ಟ್ ನೀವು ಒಂದು ಸರಿ ನೋಡಿದ್ರೆ ಎಷ್ಟಾಯಿತು, 11 ನಿಮಿಷ ಕಂಪ್ಲೀಟ್ ಇತ್ತು. ಇದೇ ರೀತಿ ಮ್ಯಾಕ್ಸಿಮಮ್ ನೀವು 6 ಸರಿ ನೀವು ವಾಪಸ್ ನೋಡಿದ್ರೆ ಎಷ್ಟಾಯಿತು, 1 ಅವರ್ಸ್ ಕಂಪ್ಲೀಟ್ ಆಯಿತು. ಈ ರೀತಿ ಮಾಡಿ ನೀವು 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಪ್ರತಿ ಒಂದು ವಿಡಿಯೋ ನಿಮ್ಮ ವಿಡಿಯೋ ನೀವೇ ನೋಡಿ. ಯಾಕಂದರೆ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತದೇನು ಸಜೆಷನ್ ಮಾಡ್ತೀನಿ. ಯಾಕಂದರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ಗೂ 4,000 ಸ್ವಲ್ಪ ಹತ್ತಿರದಲ್ಲಿರ್ತಾರೆ, ಅರ್ವಟ್ ಕಂಪ್ಲೀಟ್ ಮಾಡೋಕ್ಕೆ ಕಷ್ಟ ಆಗ್ತಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಿ ನೀವೇ ನಿಮ್ಮ ಮೊಬೈಲ್ ಮೂಲಕ ನೀವೇ ಕಂಪ್ಲೀಟ್ ಮಾಡಿ. ಆದ್ರೆ ಬಟ್ ದಯವಿಟ್ಟು ರಿಕ್ವೆಸ್ಟು ನಾನು ನಿಮಗೆಲ್ಲರಿಗೂ ಕೂಡ ಏನಪ್ಪ ಅಂದರೆ ನಿಮ್ಮ ಇದರಿಂದ ನೀವೇ ಕಂಪ್ಲೀಟ್ ಮಾಡೋದು ನಡೀತೆ. ಆದ್ರೆ ಬಟ್ಟು ಯಾವುದೇ ಕಾರಣಕ್ಕೂ ದಯವಿಟ್ಟು ಇದು ಮಾಡೋಕ್ಕೋಬೇಡಿ. ಅಂದರೆ ನಿಮ್ಮ ಇಂಟರ್ನೆಟು ನಿಮ್ಮ ಇಮೇಲ್ ಐಡಿ ಕೊಡೋಕ್ಕೋಬೇಡಿ. ಕೊಟ್ಟರೆ ಮಿಸ್ಲೀಡಿಂಗ್ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ನಿಮ್ಮ ವಿಡಿಯೋ ನೀವೇ ನೋಡ್ತಾ ಇರೋಂಥ ಯೂಟ್ಯೂಬರ್ಗೆ ಗೊತ್ತಾಗುತ್ತೆ. ಆವಾಗ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅನ್ನೋದು ಆನ್ ಆಗಲ್ಲ. ಅದರಿಂದ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಆ ಪ್ರಾಬ್ಲಮ್ ನೀವು ಫೇಸ್ ಮಾಡೋಕ್ಕೋಗ್ಬಿಡಿ. ಅದಕ್ಕೋಸ್ಕರ ಆ ರೀತಿ ಪ್ರಾಬ್ಲಮ್ ಆಗಬಾರ್ದಪ್ಪ ಅಂದ್ರೆ ನೀವೇನು ಮಾಡಬೇಕು, ನಿಮ್ಮ ವಿಡಿಯೋ ನೀವೇ ನೋಡಬೇಕು. ಆದ್ರೆ ಬಟ್ ನಿಮ್ಮ ಫ್ರೆಂಡ್ ಮೊಬೈಲ್ನಿಂದ ನೋಡಬೇಕು. ನಿಮ್ಮ ಇಮೇಲ್ ಐಡಿ ಯಾವುದೇ ಕಾರಣಕ್ಕೆ ಕೊಡೋಕ್ಕೋಗ್ಬಿಡಿ, ನಿಮ್ಮ ಇಂಟರ್ನೆಟ್ ಕೂಡ ಕೊಡೋಕ್ಕೋಗ್ಬಿಡಿ. ಈ ರೀತಿ ಮಾಡಿದರೆ ಬ್ರದರ್ ಹೆಂಗೆ ಕಂಪ್ಲೀಟ್ ಆಗುತ್ತೆ 15 ದಿನದಲ್ಲಿ ಅನ್ಬೋದು. ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೇನೆ, ಇಂಟರ್ನೆಟ್ ಇಸ್ಬಿಟ್ಟಿದ್ರೆ ಸಾಕು. ಅದಕ್ಕೆ ಕೆಲವೊಂದಷ್ಟು ಅಪ್ಲಿಕೇಶನ್ ಇದೆ, ಅದೆಲ್ಲ ಹೇಳ್ಬಾರ್ದು. ಆ ಅಪ್ಲಿಕೇಶನ್ ಬಗ್ಗೆ ನೀವು ಆಲ್ಮೋಸ್ಟ್ ಯೂಟ್ಯೂಬ್ನಲ್ಲಿ ವಿಡಿಯೋ ಇದ್ದಿರುತ್ತೆ, ನಾನು ಕೂಡ ಮಾಡಿದ್ದೀನಿ ಆಲ್ರೆಡಿ ಎಷ್ಟೋ. ಆ ಅಪ್ಲಿಕೇಶನ್ ಬಗ್ಗೆ ನೀವು ಏನು ಮಾಡೋದು, ಆ ಅಪ್ಲಿಕೇಶನಲ್ಲಿ ನಿಮ್ಮ ವಿಡಿಯೋ ಲಿಂಕ್ ಹಾಕೋದು, ಅಲ್ಲಿ ಎಲ್ಲ ಪ್ಲೇ ಮಾಡಿಬಿಡೋದು. ಒಂದೇ ಎರಡಲ್ಲ 5 ವಿಡಿಯೋ ಒಂದೇ ಮೊಬೈಲಲ್ಲೇ 5 ವಿಡಿಯೋ ಒಮ್ಮೆ ಪ್ಲೇ ಮಾಡಿಬಿಡೋದು. ಇದರಿಂದ ಏನಾಗುತ್ತೆ, 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಆದರೆ ನಾನು ನಿಮಗೆ ದಯವಿಟ್ಟು ಹೇಳ್ತಾನೆ, ಯಾವುದೇ ಕಾರಣಕ್ಕೂ VPN ಅನ್ನೋದು ಇವಾಗ ಯೂಸ್ ಮಾಡೋಕ್ಕೊಡಿ. ಮೊದಲು ಯೂಸ್ ಮಾಡಿದ್ರೆ ನಡೀತಾ, ಅದ್ರ ಒಟ್ಟು ಇವಾಗ ಯೂಸ್ ಮಾಡೋಕ್ಕೊಡಿ. ನೀವು ವಿಡಿಯೋ ನೋಡ್ಬೇಕಾದ್ರೆ ಎಲ್ಲಾದರೂ ಹೊರಗಡೆ ಹೋಗಿರ್ತಾರೆ, ಹೊರಗಡೆ ಹೋದಾಗ ನಿಮ್ಮ ವಿಡಿಯೋ ನಿಮ್ಮ ಮೊಬೈಲ್ ಮೂಲಕ ನೋಡಿ. ಇಲ್ಲಾಂದ್ರೆ ನೋಡಿ, ಮ್ಯಾಕ್ಸಿಮಮ್ ನಿಮ್ಮ ಫ್ಯಾಮಿಲಿಯಲ್ಲಿ 1 ಮೊಬೈಲ್ 2 ಮೊಬೈಲ್ ಇರೋಲ್ಲ. ಎಲ್ಲರ ಹತ್ರ ಒಂದೊಂದು ಹತ್ತಿರ ಮೊಬೈಲ್ ಇದೆ. ಜಸ್ಟ್ ಈಗ ಚಿಕ್ಕ ಹುಡುಗರ ಹತ್ತಿರ ಕೂಡ, ಚಿಲ್ಡ್ರನ್ಸ್ ಹತ್ತಿರ ಕೂಡ ಮೊಬೈಲ್ ಇದೆ. ಜಸ್ಟ್ ಮೊಬೈಲ್ ತೊಗೋದು, ಒಂದು ಯಾವ್ದಾದ್ರು ಅವ್ರದ್ದು ಇಮೇಲ್ ಐಡಿ ಕ್ರಿಯೇಟ್ ಮಾಡೋದು, ಅವ್ರ ಹೆಸರಲ್ಲೇ ವಿಡಿಯೋ ನೋಡಿಬಿಡೋದು. ಅದರಿಂದ 4,000 ವಾಚ್ ಅವರ್ಸ್ ಮಾತ್ರ ಸಿಗೋಲ್ಲ, ಅಷ್ಟೇ ಸಿಗೋಲ್ಲ. ಅದರಿಂದ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾ. ಒಂದು ಇಮೇಲ್ ಐಡಿ ಕ್ರಿಯೇಟ್ ಮಾಡಿ ಅದರಿಂದ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು, ಮತ್ತು ನೀವು ವಿಡಿಯೋ ನೋಡೋದು. ಈ ರೀತಿ ಮಾಡಿ ಮಾಡ್ಬೋದು. ಈ ರೀತಿ ಮಾಡಿ 1,000 ಸಬ್ಸ್ಕ್ರೈಬರ್ 4,000 ವಾಚ್ ಅವರ್ಸ್ ಕೇವಲ 15 ದಿನ ಅಲ್ಲ, ಅದರ ಒಳಗಡೆ ನೀವು ಕಂಪ್ಲೀಟ್ ಮಾಡ್ಬೋದು. ಮನ್ಸು ಮಾಡಿದ್ರೆ ಅಂದರೆ ನಿಮ್ಮ ಧೈರ್ಯದಿಂದ ಬೇಗ ನೀವು ವರ್ಕ್ ಮಾಡಿದರೆ, ಎಷ್ಟು ವರ್ಕ್ ಮಾಡ್ತಾರೆ, ಎಷ್ಟು ಇಂಟರ್ನೆಟ್ ಇದ್ರೆ
ಕೇವಲ ಒಂದು ವಾರದಲ್ಲಿ ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಕಂಪ್ಲೀಟ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಇದರಲ್ಲಿ ನಾನು ನಿಮಗೆ 2 ಸ್ಟೆಪ್ ಹೇಳಿದೆ, ಅಂದರೆ 2 ಟ್ರಿಕ್ಸ್ ಇದೆ. 1 ಸಾವಿರ ಸಬ್ಸ್ಕ್ರೈಬ್ 4 ಸಾವಿರ ವಾಚರ್ಸ್, ಅದು ಒಂದು 2 ಟ್ರಿಕ್ಸ್ ಹೇಳಿದೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಇದರಲ್ಲಿ ಏನಂತ ಹೇಳಿದೆ, 2 ದಾರಿ ಕೂಡ ಇದೆ. ಒಂದು ಸ್ಟೇಟ್ ಹೋಗೋದು, ಒಂದು ಶಾರ್ಟ್ಕಟ್ ಹೋಗೋದು. ಸ್ಟೇಟ್ ಅಂದರೆ ಸ್ಟ್ರಗಲ್ ಪಟ್ಟು ಕಷ್ಟಪಟ್ಟು ನಾವು ಬಂದಿದ್ದಿಲ್ಲ, ಈ ರೀತಿ ಕಷ್ಟಪಟ್ಟು ಸ್ಟ್ರಗಲ್ ಪಟ್ಟು ವೀಡಿಯೋ ಅಪ್ಲೋಡ್ ಮಾಡಿ ಬರೋದು. ಈ ಶಾರ್ಟ್ಕಟ್ ಅಂತ ಹೇಳಿದ್ನಲ್ಲ, ಜಸ್ಟ್ ಇವು 2 ಟ್ರಿಕ್ಸ್ ಯೂಸ್ ಮಾಡೋದು. ಯಾವ ರೀತಿ ಸಬ್ಸ್ಕ್ರೈಬರ್ಸೋದು, ವಾಚ್ ಟೈಮ್ದು, ಜಸ್ಟ್ ಇನ್ನೊಬ್ಬರು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡೋದು, ಅವ್ರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು, ಮತ್ತು ನಿಮ್ಮ ವೀಡಿಯೋ ನೀವೇ ನೋಡೋದು. ಈ ರೀತಿ ಮಾಡಿ ನೀವು 4 ಸಾವಿರ ವಾಚರ್ಸ್ ಕಂಪ್ಲೀಟ್ ಮಾಡೋದು. ಇದು ಬಂದ್ಬಿಟ್ಟು ಶಾರ್ಟ್ಕಟ್ ದಾರಿ. ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. 2 ಕೂಡ ಹೇಳಿದ್ದೀನಿ, ಈ ರೀತಿ ವೀಡಿಯೋ ಮಾಡಬಾರ್ದು, ಆದರೂ ಕೂಡ ವೀಡಿಯೋ ಮಾಡಿದ್ದೀನಿ ಅದಕ್ಕೋಸ್ಕರ, ನಿಮಗೋಸ್ಕರ. ಅದಕ್ಕೋಸ್ಕರ ಪ್ಲೀಸ್ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ಈ ಒಂದು ವಿಡಿಯೋ ಲೈಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ ಅಂತ ಇವತ್ತು ಮುಸ್ಲಿಂ ಪ್ರತಿಯೊಬ್ಬ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ಅಷ್ಟು ಎಲ್ಲರಿಗೆ. ಬಾಯ್ ಬಾಯ್. ಅಲ್ಲಿವ್ರಿಗೆ ವಿಡಿಯೋ ನೋಡ್ತಾರೆ ಪ್ರತಿಯೊಬ್ಬರು ಕೂಡ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಅಲ್ಲಿವ್ರಿಗೆ ವಿಡಿಯೋ ನೋಡೋದು ಮರಿಬೇಡಿ. ಬಾಯ್ ಬಾಯ್ ಬಾಯ್.